आओ बेटा मंजुनाथ, आओ बेटा मंजुनाथ, आओ बेटा मंजुनाथ। ಹಲೋ ಸರ್, ನಮಸ್ತೆ. ಕದಂಬ ಮೀಡಿಯಾದಿಂದ. ಸರ್ ಹೇಳಿ ಸರ್, ನಮಸ್ತೆ. ಕದ್ರಿ ಮಂಜುನಾಥನ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಕುದುರೆಯ ಮೇಲೆ ಕುಳಿತುಕೊಂಡಂತ ಸನ್ಯಾಸಿಯವರು ರಾವೋ ಬೇಟಾವೋ ಮಂಜುನಾಥಾವೋ ಅನ್ನುವಂತ ಒಂದು ಮಾತು ಹೇಳುವಂತ ಮಾತಿನ ವಿಡಿಯೋ ಒಂದು ಬಾರಿ ವೈರಲ್ ಆಗ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಇದರ ಹಿನ್ನೆಲೆ ಅದೆಷ್ಟೋ ಜನರಿಗೆ ಇದರ ಹಿನ್ನೆಲೆ ಏನು ಎತ್ತ ಅಂತ ಗೊತ್ತಿಲ್ಲ. ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬಹುದಾ? ಅಂದ್ರೆ ಕದ್ರಿ ಮಠ ಅದು ನಾಥ ಪರಂಪರೆಯ ಅತ್ಯಂತ ಪ್ರಮುಖವಾದಂತ ಕೇಂದ್ರ. ಅದು ಕದ್ರಿಯಲ್ಲಿ ನಾಥ ಪರಂಪರೆ ಅಂದ್ರೆ ನಿಮಗೆ ನೇಪಾಳದ ಪಶುಪತಿಯಿಂದ ಹಿಡಿದು ಕೆಳಗಡೆ ಕದಳಿ ವನ ಅಂದ್ರೆ ನಮ್ಮ ಕದ್ರಿಯವರೆಗೆ ಅವರ ವ್ಯಾಪ್ತಿ ಇತ್ತು. ಅವರು ಟಿಬೆಟ್ ನಿಂದ ಹಿಡಿದು ನಿಮ್ಮ ಬಲೂಚಿಸ್ತಾನದವರೆಗೂ ಕೂಡ ಅವರ ಒಂದು ಬಹಳ ದೊಡ್ಡ ಮಟ್ಟದ ಒಂದು ವಿಸ್ತಾರವನ್ನು ಹೊಂದಿದ್ದಂತ ಒಂದು ಪರಂಪರೆ ಅದು ನಾಥ ಪಂಥ. ಅದು ಶಿವನ ಆರಾಧನೆ ಮತ್ತು ಬಹಳ ಪ್ರಮುಖವಾಗಿ ತಾಂತ್ರಿಕವಾದಂತಹ ಏನು ಆರಾಧನೆಗಳಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅದೊಂದು ಪಂಥ. ಅದು ನಾವು ನೋಡುವಂತಹ ಈಗ ಅಘೋರಿಗಳು ಇನ್ನೊಂದು ಮತ್ತೊಂದು ಏನೆಲ್ಲ ಹೇಳ್ತೀವಿ, ಇವರೆಲ್ಲರೂ ಕೂಡ ಈ ಬಾರ ಪಂಥಗಳ ಒಳಗಡೆ ಬರುವಂತದ್ದು. ಅಖಿಲ ಭಾರತ ವರ್ಷೀಯ ಭೇಷ್ ಬಾರ ಪಂಥ ಯೋಗಿ ಅವಧೂತ ಸಂಪ್ರದಾಯ ಅಂತ ಹೇಳ್ತಾರೆ. ಅವರ ಪ್ರಧಾನ ಇದು ಇರುವುದು ಹರಿದ್ವಾರದಲ್ಲಿ. ಅಲ್ಲಿ ಹೇಳುವಂತ 4 ಅವರ ಪ್ರಧಾನ ಮಠಗಳಲ್ಲಿ ನಮ್ಮ ಕದ್ರಿ ಕೂಡ ಒಂದು. ಇಡೀ ದೇಶದಲ್ಲೇ 4 ಮಠಗಳವರಿಗೆ ಪ್ರಧಾನ. ಅದರಲ್ಲಿ ಜ್ವಾಲಾಮಾಯಿ, ತ್ರಂಬಕೇಶ್ವರ ಮತ್ತು ಗೋರಖಪುರ ಮತ್ತು ಕದಳಿ. ಈ ಕದಳಿಯಲ್ಲಿ ಮತ್ಸ್ಯೇಂದ್ರನಾಥರು ತಪಸ್ಸು ಮಾಡಿದಂತ ಜಾಗ ಕದರಿಕಾವನದಲ್ಲಿ. ಮತ್ಸ್ಯೇಂದ್ರನಾಥರು ಮತ್ತು ಗೋರಕ್ಷನಾಥರು ಓಡಾಡಿದಂತಹ ತಪಸ್ಸು ಮಾಡಿ ಸಾಧನೆ ಮಾಡಿದಂತಹ ನೆಲ ಅದು. ಹಾಗಾಗಿ ನೀವು ಕೇರಳದ ಪರಿಮಳ ದೇವಿ ನಾಥಪಂಥಕ್ಕೆ ಸೇರಿರುವಂತದ್ದು, ಅಳುಪ ಕುಲಶೇಖರನ ಕಾಲದಲ್ಲಿ ಆ ನಾಥಪಂಥ ಬಹಳ ವ್ಯಾಪಕವಾಗಿ ನಮ್ಮಲ್ಲಿ ನೆಲೆ ಕಂಡಿದ್ದು ಮತ್ತು ಇಲ್ಲಿಯ ರಾಜ ಪಂಥವಾಗಿ ಅದಿತ್ತು. ಇಲ್ಲಿಯ ರಾಜರು ಅದನ್ನ ಬಹಳ ಪ್ರಮುಖವಾಗಿ ಪಾಲಿಸ್ತಾ ಇದ್ರು ಮತ್ತು ರಾಜರಿಂದ ಅನೇಕ ಉಂಬಳಿಗಳು ಅವರಿಗೆ ಸಿಕ್ಕಿತ್ತು ಮತ್ತು ಅರಸರ ಬಿರುದಿತ್ತು ಅವರಿಗೆ. ಅವರ ಅರಸರ ಹಾಗೆ ಆಳ್ವಿಕೆಯನ್ನು ಕೂಡ ಮಾಡ್ತಾ ಇದ್ರು. ಇವತ್ತು ನಾವು ಏನು ಕದ್ರಿ ಮಂಜುನಾಥ ದೇವಸ್ಥಾನವನ್ನು ನೋಡ್ತೀವಿ, ಅವರು ಆ ಮಂಜುನಾಥ ಮತ್ಸ್ಯೇಂದ್ರನಾಥರ ಮಗ ಅನ್ನುವಂತಹ ರೀತಿಯ ಒಂದು ಭಾವದಲ್ಲಿ ಅದಕ್ಕೆ ಪೂಜೆಯನ್ನ ಮಾಡ್ತಾರೆ. ಮತ್ತು ಮಂಜುನಾಥನನ್ನ ಮತ್ಸ್ಯೇಂದ್ರನಾಥರ ಪ್ರತಿನಿಧಿಯಾಗಿರುವಂತ ಇವತ್ತಿನ ಜೋಗಿ ಅರಸರು ಅವರು ಕುದುರೆಯ ಮೇಲೆ ಕುಳಿತು ಆವೋ ಬೇಟಾ ಮಂಜುನಾಥ್ ಅಂತ ಕರೆಯುವಂತ ಒಂದು ಪದ್ಧತಿ ಅದು ಹಿಂದಿನಿಂದ ಕೂಡ ಇತ್ತು. ಅದಕ್ಕೆ ಅವರು ಸರ್ಕಿಟ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲ ಅವರು ರಾಜರು ಹೇಗೆ ಕುದುರೆಯ ಮೇಲೆ ಓಡಾಡ್ತಾರೋ ಹಾಗೆ ಕದ್ರಿ ಮಠದ ಹಿಂದಿನ ಅಲ್ಲ ಈಗಲೂ ಕೂಡ ಅವರೊಂದು ಕುದುರೆಯ ಮೇಲೆ ಸರ್ಕಿಟ್ ಹೊರಡುವಂಥದ್ದು ಅನ್ನುವಂಥದ್ದು ಇರ್ತು. ಅವ್ರು ಎಲ್ಲಾ ಕಡೆಗೂ ಕೂಡ ಕುದುರೆಯ ಮೇಲೆ ಕುಳಿತು ಹೋಗ್ತಾ ಇದ್ರು. ಹೋಗುವಾಗ ಮಠದ ಬಿರುದು ಬಾವಲಿಗಳನ್ನ ಧರಿಸ್ಕೊಂಡು ಹೋಗ್ತಾ ಇದ್ರು ಮತ್ತು ಎತ್ತಿನ ಗಾಡಿಯಲ್ಲಿ ಕೂಡ ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಅವರ ಕುದುರೆಯ ಮೇಲೆ ಅವರ ಓಡಾಟ ಅದು ಹಿಂದಿನಿಂದ ಇತ್ತು. ಈಗ ಕೇವಲ ಮಠದ ತೇರಿನ ಸಂದರ್ಭದಲ್ಲಿ ಅಷ್ಟೇ ಅವರು ದೇವಸ್ಥಾನಕ್ಕೆ ಒಂದು ಸುತ್ತು ಕುದುರೆಯ ಮೇಲೆ ಕುಳಿತು ಬರ್ತಾರೆ. ಆದ್ರೆ ಹಿಂದೆ ಸರ್ಕಿಟ್ ಅಂದ್ರೆ ಬ್ರಿಟಿಷ್ ಆಫೀಸರ್ಸ್ ಗಳು ಹೇಗೆ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೋ ಅದೇ ತರ ಕದ್ರಿಯ ಜೋಗಿ ಅರಸರು ಕೂಡ ಹೋಗ್ತಾ ಇದ್ರು ಮತ್ತು ಅವರ ಪೂರ್ತಿ ಅಂದ್ರೆ ಅವರ ಬೆಂಗಾವಲು ಪಡೆ ಕೂಡ ಅದರ ಜೊತೆಗೆ ಇರ್ತಾ ಇತ್ತು. ಹಾಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಭೂಮಿ ಕೂಡ ಇತ್ತು, ಅವರಿಗೆ ಆಸ್ತಿಗಳಿತ್ತು. ಈಗ ಏನಾಗಿದೆ ಅಂತ ಕೇಳಿದ್ರೆ ನಾಥ ಪರಂಪರೆಯ ಬಗ್ಗೆ ಅಷ್ಟಾಗಿ ಅಧ್ಯಯನಗಳು ನಡೆಯದೇ ಇರುವ ಕಾರಣದಿಂದಾಗಿ ಈ ಎಲ್ಲ ವಿಚಾರಗಳು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ. ಇಂಥದ್ದು ಯಾವುದೋ ಒಂದು ವಿಡಿಯೋ ಬಂದಾಗ ಜನ ಬಹಳ ಆಶ್ಚರ್ಯ ಪಡ್ತಾರೆ, ಇದು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಮ್ಮವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಇದಕ್ಕೊಂದು ಬಹಳ ಐತಿಹಾಸಿಕವಾದ ಮತ್ತು ಧಾರ್ಮಿಕವಾದಂತ ಹಿನ್ನೆಲೆ ಇದೆ. ಸರ್, ಈಗ ಈ ಧರ್ಮಸ್ಥಳದ ಮಂಜುನಾಥ ಮತ್ತೆ ಕದ್ರಿ ಮಂಜುನಾಥನ್ಗೆ ಇರುವಂತ ಸಂಬಂಧ ಅಂದ್ರೆ ಇಂಥ ವಿಡಿಯೋಗಳು ಬಂದಾಗ ತುಂಬಾ ಸಲ ಕಮೆಂಟ್ಸ್ ಗಳಲ್ಲಿ ಮತ್ತೊಂದು ಈ ರೀತಿಯ ಚರ್ಚೆಗಳಾಗ್ತಾ ಇದೆ, ಏನ್ ಸಂಬಂಧ ಏನು ಎತ್ತ ಅಂತ. ಇದ್ರ ಬಗ್ಗೆ ಇದೇ ಸಂದರ್ಭದಲ್ಲಿ ಏನಾದ್ರು ತಿಳಿಸ್ಕೊಡ್ಬಹುದಾ? ನಾನು ಆಗ್ಲೇ ಹೇಳಿದ ಹಾಗೆ ಕದ್ರಿಯ ಮಠ ಅದು ನಾಥ ಪರಂಪರೆಯವರು ಸ್ಥಾಪನೆ ಮಾಡಿದಂತ ಅದು ಮಠ ಮತ್ತು ಅಲ್ಲಿರುವಂತ ಅವಲೋಕಿತೇಶ್ವರ ಮೂರ್ತಿಯನ್ನು ಇಟ್ಕೊಂಡು ಅದು ಬೌದ್ಧರಿಗೆ ಸೇರಿದ್ದು ಇದು ಇನ್ನಿತರ ಅನೇಕ ಪ್ರಶ್ನೆಗಳನ್ನ ಎತ್ತುತ್ತಾರೆ. ಅವರೆಲ್ಲರಿಗೂ ಕೂಡ ಆ ಮಂಜೇಶ್ವರ ನಮ್ಮ ಗೋವಿಂದ ಪೈಗಳು ಬಹಳ ವಿಸ್ತಾರವಾಗಿ ಆ ಅವಲೋಕಿತೇಶ್ವರ ವಿಗ್ರಹದ ಬಗ್ಗೆ ಅಧ್ಯಯನವನ್ನ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ಕದ್ರಿ ಅನ್ನುವಂಥದ್ದು ನಾಥ ಪರಂಪರೆಯ ಕೇಂದ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ನಾಥ ಪರಂಪರೆಯವರು ಇಡೀ ಕರಾವಳಿ ಭಾಗದಲ್ಲಿ
ಶೈವ ನಾಥ ಪರಂಪರೆಯನ್ನ ಪ್ರಚಾರ ಮಾಡಿದ್ದಾರೆ. ಅದು ವಿಟ್ಲದ ಮಠ ಇರ್ಬೋದು, ಹಲವರಿ, ಹೀಗೆ ಅನೇಕ ಕಡೆಗಳಲ್ಲಿ ಅವರು ನಾಥ ಪರಂಪರೆಯ ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಕುಡುಮ ಕ್ಷೇತ್ರಕ್ಕೂ ಕೂಡ ಯಾರೋ ಒಬ್ಬ ನಾಥ ಪರಂಪರೆಯ ಬಹಳ ದೊಡ್ಡ ಪ್ರಭಾವಿಯಾಗಿರುವಂತ ಯೋಗಿ ಹೋಗಿದ್ದಾನೆ ಮತ್ತು ಅಲ್ಲಿ ಮಂಜುನಾಥನನ್ನ ಸ್ಥಾಪನೆ ಮಾಡಿದ್ದಾನೆ. ಹಾಗಾಗಿ ಕದ್ರಿಯಿಂದ ಹೋದಂತ ಮಂಜುನಾಥ ಅಂತ ಅದರ ಅರ್ಥ ಏನು ಕೇಳಿದ್ರೆ, ಕದ್ರಿ ಪ್ರಧಾನ ಮಠವಾಗಿದ್ದಾಗ ಇಲ್ಲಿಂದ ಹೊರಟಂತ ಯಾರು ನಾಥ ಪರಂಪರೆಯವರು ಅಲ್ಲಿ ಶಿವನನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ಅರ್ಥ ಅಷ್ಟೇ. ಹಾಗಾಗಿ ಈಗ ನಮ್ಮ ತುಳುನಾಡಿನ ಚರಿತ್ರೆಯಲ್ಲಿ ನೋಡುವಾಗ ಈ ಪಂಜುರ್ಲಿ ದೈವದ ಕಥೆಯಲ್ಲಿ ಕೂಡ ಒಂದು ರಾತ್ರಿ ಒಂದು ಹಗಲಾಗೋದ್ರೊಳಗೆ ಗರುಡನ ರೂಪವನ್ನ ತಾಳಿ ಪಂಜುರ್ಲಿ ಮಂಜುನಾಥನ ಇಲ್ಲಿ ಕದ್ರಿಯಿಂದ ಮಂಜುನಾಥನ ಲಿಂಗವನ್ನ ತಗೊಂಡು ಹೋಗಿ ಕುಡುಮ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ ಅನ್ನುವಂತ ಉಲ್ಲೇಖ ಏನ್ ಸಿಗತ್ತೆ, ಅದೊಂದು ಸಾಂಕೇತಿಕವಾಗಿ ಮತ್ತು ಬಹಳ ಒಂದು ಸೂಚ್ಯವಾಗಿ ಅದನ್ನು ಹೇಳಿದ್ದಾರೆ. ಹಿನ್ನೆಲೆ ಏನು ಕೇಳಿದ್ರೆ, ನಾಥ ಪರಂಪರೆಯ ಯೋಗಿಗಳು ಅಲ್ಲಿ ಆ ಕದ್ರಿಯ ಧರ್ಮಸ್ಥಳದ ಮಂಜುನಾಥನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥದ್ದು. ಸರ್, ಇದರ ಜೊತೆಗೆ ಮತ್ಸ್ಯೇಂದ್ರನಾಥ ಮತ್ತೆ ಮಂಗಳದೇವಿಗೆ ಇರುವಂತ ಸಂಬಂಧದ ಬಗ್ಗೆ ಏನಾದ್ರು? ಮತ್ಸ್ಯೇಂದ್ರನಾಥರು ಮಂಗಳಾದೇವಿ ಮೂಲತಃ ನಾವು ಏನು ಹಿಂದೆ ಎಲ್ಲ ಒಂದು ಸ್ತ್ರೀಯರದ್ದೇ ಒಂದು ರಾಜ್ಯ ಇತ್ತು ಅಂತ ಹೇಳ್ತಾರೆ. ಸ್ತ್ರೀಯರದ್ದೇ ರಾಜ್ಯ, ಮಹಿಳೆಯರೇ ಆಳ್ವಿಕೆಯನ್ನ ಮಾಡಿಕೊಂಡು ಮಹಿಳೆಯರೇ ಹೆಚ್ಚಾಗಿದ್ದಂತ, ಮಹಿಳೆಯರ ಪಾರಮ್ಯ ಇದ್ದಂತ ಒಂದು ರಾಜ್ಯ ಇತ್ತು ಅಂತ ನಾವು ಪುರಾಣಗಳಲ್ಲೆಲ್ಲ ಓದಿದ್ದಿದೆ. ನಾವು ಶಶಿಪ್ರಭಾ ಪರಿಣಯದಂತ ಯಕ್ಷಗಾನದಲ್ಲೂ ಕೂಡ ಅದನ್ನ ಕೇಳ್ತೇವೆ. ಆ ರಾಜ್ಯ ಯಾವುದು ಅನ್ನೋದನ್ನ ಹುಡುಕ್ತಾ ಹೋದಾಗ ನಮ್ಗೆ ಸಿಗುವಂತದ್ದು ಕೇರಳ. ಕೇರಳದಲ್ಲಿ ಒಬ್ಳು ಬಹಳ ಪ್ರಸಿದ್ಧವಾದಂತಹ ರಾಣಿ ಇದ್ಲು, ಪರಿಮಳಾದೇವಿ ಅಂತ ಹೇಳ್ತಾರೆ, ಪ್ರಮೀಳೆ ಅಂತ ಕೂಡ ಅವಳು ಹೇಳ್ತಾರೆ. ಅವಳು ಎಲ್ಲವನ್ನ ತ್ಯಾಗ ಮಾಡಿ ಅವಳು ಈ ಮತ್ಸ್ಯೇಂದ್ರನಾಥರ ಶಿಷ್ಯೆಯಾಗಿ ಬರ್ತಾರೆ. ಅವರು ಬಂದು ಮತ್ಸ್ಯೇಂದ್ರನಾಥರ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಮತ್ಸ್ಯೇಂದ್ರನಾಥರ ಜೊತೆ ಸೇರಿ ಬಹಳ ಅಲೌಕಿಕವಾದಂತಹ ಸಾಧನೆಯನ್ನ ಮಾಡಿ ಅವಳು ಕೂಡ ಒಂದು ದೇವಿಯ ಪದವಿಯನ್ನ ಪಡ್ಕೊಳ್ತಾಳೆ. ಅವಳು ಕೂಡ ಒಬ್ಳು ಬಹಳ ದೊಡ್ಡ ಒಂದು ಶಕ್ತಿ ಆಗ್ತಾಳೆ. ಇವತ್ತಿನ ಮಂಗಳಾದೇವಿ ಅನ್ನುವಂತಹ ಏನ್ ನಾವು ಆರಾಧನೆ ಮಾಡ್ತಾ ಇದ್ದೇವೆ, ಯಾರಿಂದಾಗಿ ಇದು ಮಂಗಳಪುರ ಆಯ್ತು, ಮಂಗಳೂರಾಯ್ತು, ಅದು ಆ ದೇವಿಯ ಆ ರಾಣಿಯದ್ದೇ ಚೈತನ್ಯ ಅನ್ನುವಂಥದ್ದು ನಂಬಿಕೆ ನಮ್ಮದು. ಥ್ಯಾಂಕ್ ಯು ಸರ್. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ವಿಡಿಯೋಗಳ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವಂತ ಒಂದು ಪ್ರಯತ್ನ ಕದಂಬ ಮೀಡಿಯಾ ಮಾಡ್ತಾ ಇದೆ. ಇದಕ್ಕೆ ನಿಮ್ಮ ಅಂದ್ರೆ ಜ್ಞಾನ ಭಂಡಾರದ ಬುತ್ತಿಯಿಂದ ಹಲವಾರು ಮಾಹಿತಿಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಇದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್.